ಆದರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ. ಫಾರ್ ವುಮೆನ್ಸ್ ಕಮಿಷನ್ RTI ಆಕ್ಟ್ ತೆಗೆದಿದ್ದಾರೆ. 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯಲು ಅಂತ. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವುಗಳು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನು ಬೇಕು? ಯಾರು ಮಾಡಿರೋದು? ಇದು ಹೀಗಿರ್ಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು. ಈ ಎರಡನೇ ಪ್ರಶ್ನೆಗಳಿದೆಯಲ್ಲ, ಬುರುಡೆ ಗ್ಯಾಂಗು, ಇದು ಏನು ಉದ್ದೇಶದಿಂದ ಹಿಂಗೆ ನೀವು ಆಂಟಿ ಹಿಂದೂ ಅಂತೀರಿ ಅಂತ ನನಗೆ ಗೊತ್ತಿಲ್ಲ. ಸತ್ತಿರೋದು ನಮ್ಮ ಹಿಂದೂ ಹೆಣ್ಮಕ್ಳೇ. ನಾವು ಅದನ್ನ ಕಂಡು ಹಿಡಿಬೇಕಾ? ಈ ಪ್ರಶ್ನೆ ಕೇಳಿದವನು ಆಂಟಿ ಹಿಂದೂ ಅನ್ಬೇಕಾ? ಇಲ್ಲಿ ಧರ್ಮ ಏನ್ ಬಂತು? ಒಬ್ಬರು ಬರೀತಾರೆ, ಪ್ರಕಾಶ್ ರೈ ಅವರದು ದ್ವಂದ್ವ ಮನೋಭಾವ, ಅವರು ಧರ್ಮವನ್ನ ಒಪ್ಪಲ್ಲ, ಯಾವ ಧರ್ಮವನ್ನು ಒಪ್ಪಲ್ಲ, ಆದ್ರೆ ಅವರು ಹೆಂಡತಿ ಪೂಜೆ ಮಾಡ್ತಾರೆ ಅಂತ. ಅವ್ರಿಗೆ ಹೇಳಬೇಕು, ದ್ವಂದ್ವ ಅದಲ್ಲ. ನನಗೆ ನಂಬಿಕೆ ಇಲ್ದಿದ್ರು ನನ್ನ ಹೆಂಡತಿ ನಂಬಿಕೆ ಮೇಲೆ ನಂಗೆ ನಂಬಿಕೆ ಇದೆ, ಅವ್ರನ್ನ ಗೌರವಿಸ್ತೀನಿ. ನಾನು ಮೂಕಾಂಬಿಕೆ ಟೆಂಪಲ್ಗೆ ಹೋಗ್ತೀನಿ, ಅವಳು ಹೋಮ ಮಾಡಿದ್ರೆ ನೀವು ಚೆನ್ನಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು ಅಂತ ಮಾಡ್ತೀನಿ. ನಾನು ಜಗಳ ಆಡಲ್ಲ ಅಲ್ಲಿ, ನನಗಿಲ್ಲ ಅಷ್ಟೇ. ಶಿರ್ಡಿಗೆ ಹೋಗ್ತೀನಿ, ನನ್ನ ಗೆಳೆಯರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ, ಕೋಟ್ಯಾಧೀಶರಿದ್ದಾರೆ. ಒಬ್ರು ದೇವಸ್ಥಾನದ ಇದು ಮಾಡಿಸ್ತಾರೆ, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಮೊನ್ನೆ. ಅದರಲ್ಲಿ ಅವ್ರಿಗೆ ಮನಶಾಂತಿ ಇದೆ. ನನಗ 1 ಕೋಟಿ ರೂಪಾಯಿನ ರಂಗಭೂಮಿ, ಕೆಲವರು ಫೀಸು, ಕೆಲವರು ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ತೀನಿ. ಅದ್ರಾಗ ನನಗೆ ಮನಶಾಂತಿ ಇದೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಇಲ್ಲಿ ಜಗಳ ಏನ್ ಬಂತು? ಅದು ಸರಿ, ಇದು ಸರಿ. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಚಿನ್ನಯ್ಯನ ಹೇಳಿಕೆ ಏನು ನಿಜ ನಿಮ್ಗೆ ಹೇಳಿದ್ದೀನಿ. ಬಟ್ ಈ ತಿರುಚೋ ಮಾಧ್ಯಮಗಳಿದೆಯಲ್ಲ, ಬುರುಡೆ, ಇವನು ದ್ವಂದ್ವಾರ್ಥ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಡಿಮಾನಿಟೈಸೇಷನ್ ಬಗ್ಗೆ ಕೇಳಿದ್ರೆ ಆಂಟಿ ಹಿಂದೂ ಅಂತಾರೆ, ಯಾಕ್ರಿ ಡಿಲಿಮಿಟೇಷನ್ ಅಂದ್ರೆ ಆಂಟಿ ಹಿಂದೂ ಅಂತಾರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಸರ್ಕಾರಗಳು ಹೆಂಗ್ ಹೇಳ್ತಾರೆ. ಯಾಕಿದು? ಅಂದ್ರೆ ನಾನು ಒಂದು ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದೀನಿ ಅಂತನಾ? ಹಿಂದೂ ಧರ್ಮ ಎಲ್ರಿಗೂ ರೀ, ನಮಗೇನ್ರಿ ಬೇಕು? ನಮಗಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ನನಗೆ ದೇವ್ರ ನನಗೆ ಮನುಷ್ಯರು ಮುಖ್ಯ. ಕಷ್ಟ ಅಂದ್ರೆ ಇನ್ನೊಬ್ಬ ಮನುಷ್ಯ ಆಗ್ತಾನೆ ಅಂತ ನನ್ನ ಹೆಂಡತಿ ನಂಬ್ತಾರೆ, ಗೆಳೆಯರು ನಂಬ್ತಾರೆ. ಬಟ್ ನೀವು ಇದನ್ನ ಪ್ರಕಾಶ್ ಹೀಗೆ ಯಾಕೆ ಯೋಚನೆ ಮಾಡ್ತೀರಿ? ಹೀಗೆ ಯಾಕೆ ಬಿಂಬಿಸಲು ಪ್ರಯತ್ನ ಮಾಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಇದ್ರೆ ಅದೊಂದು ಪೊಲಿಟಿಕಲ್ ಪಕ್ಷ ಅಷ್ಟೇ. ಅದ್ರಲ್ಲಿ ಬರೀ ಅದನ್ನ ಪ್ರಶ್ನಿಸಿದ್ರೆ ಆಂಟಿ ಹಿಂದೂ ಅಂದ್ಬಿಟ್ಟು ಧರ್ಮಸ್ಥಳ ಯಾಕೆ? ಒಂದು ನಿಮಿಷ, ಅವ್ರು ಧರ್ಮಸ್ಥಳಕ್ಕೆ ಯಾಕೆ ತರ್ತಿದ್ದಾರೆ? ನಾನು ಚಿನ್ನಯ್ಯನ ಹೇಳಿಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು 200 ಕೋಟಿ ರೂಪಾಯಿ ನಾನು ಎಲ್ಲಿ ತಗೊಳ್ಳಿ? ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಕಾಶ್ ರೈ ಇದ್ದಾನೆ ಅಂದ್ರೆ ಯಾಕೆ ಹೇಳ್ತೀರಿ ಅದನ್ನ? ಅವನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಉತ್ತರ ಕೊಟ್ಟಿದ್ದೀವಿ, ಇನ್ನೂ ಗೊತ್ತಿಲ್ಲ, ಕೋರ್ಟ್ನಲ್ಲಿದೆ. ನಾವೇನು ಯೋಚನೆ ಮಾಡಬೇಕು? ಹೆಣಗಳ ಬಗ್ಗೆ ಯೋಚನೆ ಮಾಡಬೇಕು, ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪ್ರಶ್ನೆ ಅದು ಯಾರೇ ಇರಲಿ, ಕೋರ್ಟ್ನಲ್ಲಿದೆ. ಇಟ್ ಈಸ್ ಇನ್ ಕೋರ್ಟ್, ವಿ ಕ್ಯಾನ್ ಟೇಕ್ ಎ ಜಡ್ಜ್, ಬಟ್ ವಿ ವಾಂಟ್ ಆನ್ಸರ್ಸ್ ಫಾರ್ ದಟ್. ಇದರ ಕ್ಲಾರಿಟಿ ಇದು.